ಇನ್ನ ಎಲ್ಲಿದ್ದೀರಿ ನಾವು? ಇದಿಲ್ಲ, ಅದೇನಂತಾರೆ ಹೇಳು, ಒಂದು ಎನರ್ಜಿ ಇಲ್ಲ ನಿನ್ನ ಹತ್ರ ಫಸ್ಟ್ ಥರ. ನಿದ್ದೆ ಮಾಡಿ ಇವಾಗ ತಾನೇ ಇದ್ದೆ. ಹಾಂ, ಬ್ಲೂ ಲ್ಯಾಂಡ್ ಎಲ್ಲ ಬ್ಲೂ ಲ್ಯಾಂಡ್ ಅಂತ ಚೇಂಜ್ ಮಾಡಿದ್ದೀರಾ? ಇನ್ನೊಂದು ಓನರ್ ತೋರಿಸು ಫುಲ್ ರೆಸ್ಟೋರೆಂಟ್ ಪ್ರಮೋಷನ್ ಕೊಡೋದು ಅನ್ಪೇಡ್ ಪ್ರಮೋಷನ್. ಇಲ್ಲ ಫಸ್ಟು ಒಂದು ಸ್ವಲ್ಪ ಚೆನ್ನಾಗಿದ್ದಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ಮಸ್ತಾಗಿ ಮಾಡೋರು. ಏನಾಗ ಈಗಾಯಿತು? ಸೀಟ್ಗಳು, ಸೋಫಾ ಸೆಟ್ಗಳು ಹಂಗೆ ಒಂದು 360 ಮಾಡ್ಬಿಡೋದು ಇವಾಗ. ಏನು ಆರ್ಡ್ರ್ ಮಾಡ್ತೀರಾ ರೀನಾ? ಹಾಂ, ಅದು ಬಿಟ್ರೆ ರೀನಾದು ಏನೇನು ಮಸ್ತು ಕಾರ್ಬು ಇವತ್ತು ಕಮ್ಮಿ ಆಗೋಯ್ತು ಅಂದು ಫುಲ್ ಖುಷಿ ಆಗೋಯ್ತು ನನಗೆ. ಬಂದು ನಾವು ಜಂಕ್ ತಿಂದಿರಾ, ಒಳ್ಳೆ ಫುಡ್ ತಿಂದ್ಬಿಡು ಹೋಗ್ತೀವಿ. ಲಾಸ್ಟ್ ಟೈಮ್ ಆಮ್ಲೆಟ್ ಮಾತ್ರ ತಿಂದ್ಬಿಡು, ಜಂಕೆ ತಿಂದಿಲ್ಲ ನಾವು. ಶಾಕು ಇವತ್ತಿನ ಮುದ್ದೆ ಏನದು? ಚಿಕನ್ ಎಲ್ಲ ಇದೆ. ಅಷ್ಟು ಕಂಡಿಡಿ ತಿನ್ನಕ್ಕಾಗುತ್ತೆ ತೋರಿಸು. ನಾವೆಲ್ಲ ತೋರಿಸ್ಬಾರ್ದು. ಅದು ಏನಕ್ಕೆ ತೋರಿಸ್ಬಾರ್ದು ಹೇಳು? ಅವರೆಲ್ಲ ಡೈಟಿಷಿಯನ್ ಹತ್ರ ಇದು ಮಾಡ್ಕೊತ ಇರ್ತಾರೆ. ಒಂದು ಸ್ವಲ್ಪ ಈಗ ಏನಿದೆ ಅಟ್ಲೀಸ್ಟ್ ಇಲ್ಲಿ ಪ್ಲೇಟಲ್ಲಿ ಏನೇನಿದೆ? ಹಾಂ, ನೀನು ಕಷ್ಟ ಬಿಡು, ತುಂಬ ಕಷ್ಟ ನೀನು. ನೋಡು ಖಾರ ಬುಂದಿ. ಯಾರೋ ಬಂದಿಯೇ? ಇಲ್ಲಪ್ಪ, ಸ್ವಲ್ಪ ಓಕೆ. ಒಂದೇ ಸರಿ ಬಿಟ್ರೆ ಹೆಂಗೆ ಅಂತ. ಹಾಂ, ಇವಾಗ ಏನೇನಿದೆ ಪ್ಲೇಟಲ್ಲಿ? ಚಪಾತಿ, ಆಮೇಲೆ ಬೀಟ್ರೂಟ್, ಕ್ಯಾರೆಟ್, ಬೀನ್ಸ್ ಪಲ್ಯ, ಪೈನಾಪಲ್ಲು, ಆ್ಯಪಲ್ಲು, ಕ್ಯಾರೆಟ್, ಆಮ್ಲೆಟ್, ಚಿಕನ್ ವಿತೌಟ್ ಆಯಿಲ್. ಏನೇನು ಬೇಕು ಎಲ್ಲ ಇದೆ. ಚಿಕನ್ ವಿತೌಟ್ ಆಯಿಲ್. ಹಾಂ, ಒನ್ ಡ್ರಾಪ್ ಆಯಿಲ್ ಇಲ್ಲ ಅದರಲ್ಲಿ. ನಾನು ಹಿಂಗೆ ಕುಕ್ ಮಾಡಿದ್ದ ಹೆಂಗೆ ಮಾಡಿದ್ದಾಳೆ? ಮ್ಯಾರಿನೇಟ್ ಮಾಡ್ಬಿಟ್ಟು ಮಾಡಿರ್ತಾಳೆ. ಮತ್ತೆ ಕುಕ್ಕರಲ್ಲಿ ಸುಮ್ಮನೆ ಅದು ಚಿಕನ್ ತೊಳ್ಕೊತೀವಲ್ಲ, ತೊಳೆದಿದ್ದಾಗಿದ ತಕ್ಷಣ ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಟ್ಟು ಹಾಫ್ ಗ್ಲಾಸ್ ನೀರು ಹಾಕ್ಬಿಟ್ಟು ಖಾರ ಪುಡಿ ಉಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡಿ. ಹಾಂ, ಅದು ಓಕೆ. ಬಿರಿಯಾನಿ ಬೇಸರ ನವೀನ, ಏನೋ ಸ್ವಲ್ಪ ಕಂಟೆಂಟ್ಗಳು ಕೊಡೋ. ಇದನ್ನು ಕನ್ಸಿಸ್ಟೆಂಟ್ ಆಗಿ ಮಾಡಿ. ಇವತ್ತಿದೆ ಏನಿಲ್ಲ ಸೈಡ್ ಅವ್ರು ಫೈಬರ್ ತಗೊಂಡು ಅಂತ ಹೇಳಿದ್ರು. ಹ್ಯಾರ್ ಫೈಬರ್, ಮೋರ್ ಪ್ರೋಟೀನ್ ವುಡ್ ಬಿ ಬೆಟರ್. ಫೈಬರ್ ಏನು ತಿಂತೀಯಾ? ಫ್ರೂಟ್ಸ್, ವೆಜಿಟೇಬಲ್ಸ್. ಒಂದು ಕಂಟೆಂಟ್ ಅಂದ್ರೆ ಏನು ಕೊಡ್ಲಿ? ಕಂಟೆಂಟ್ ಏನೋ ಒಂದು ಮಾತಾಡ್ಬೇಕು ನವೀನ. ಏನು ಮಾಡಿದೆ ಬೆಳಿಗ್ಗೆಯಿಂದ? ಏನು ಸಮಾಚಾರ? ಓಕೆ, ಬೆಳಗ್ಗೆ ಒಂದು ಫೋಟೋ ಶೂಟ್ ಮುಗಿಸ್ಕೊಂಡು ಬಂದೆ. ಹಾಂ, ಓಕೆ. ಒಂದು ಫೋಟೋ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹತ್ರ ಒಂದು 20 ನಿಮಿಷ ಮಾತಾಡ್ಕೊಂಡ್ಬಂದೆ. ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ಇತ್ತು, ಅಲ್ಲಿ ನೋಡಿದ್ರೆ ಅವ್ರು ಸಂಡೇ ಇರಲ್ಲ, ಸಂಡೇ ಲೀವ್ ಅಂದರು. ನಾಳೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಲ್ಯಾಪ್ಟಾಪ್ ರಿಪೇರಿ ಇದೆ, ರೆಡಿ ಮಾಡಬೇಕು. ಇಷ್ಟೇ. ಇಲ್ಲಿ ನೋಡಿ ಮಾತಾಡೋ, ಎಲ್ಲ ಸುಮ್ಮನೆ ಒಪ್ಪಿಸ್ತಾ ಇದ್ದೀನಿ. ರ್ಯಾಮ್ ಎಷ್ಟಾಗುತ್ತೆ? ಟೀಚರ್ ಒಂದು ಸ್ಟೂಡೆಂಟ್ 16 GB. ಲ್ಯಾಪ್ಟಾಪ್ ರ್ಯಾಮ್ ಲ್ಯಾಪ್ಟಾಪು ಅದೇನಂದರೆ ಲ್ಯಾಪ್ಟಾಪ್ ಸ್ಪೀಡ್ ಇದೆ ರ್ಯಾಮ್ಗೆ. ಓಕೆ, 8+8 ಚೆನ್ನಾಗಿರುತ್ತೆ, 16+16 ಚೆನ್ನಾಗಿರುತ್ತೆ. 10 ವರ್ಷ ಸಪೋರ್ಟ್ ಆಗುತ್ತೆ, ನೋಡಬೇಕು. ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. 16 ಸಪೋರ್ಟ್ ಆಗುತ್ತೆ. ಏನೇನು ಮಾಡ್ತೀಯ ಅದೆಲ್ಲ ಒಂದು ವಿಡಿಯೋದಲ್ಲಿ ಬಿಡು. ನೋಡು ಇವಾಗ ರ್ಯಾಮಲ್ಲಿ ಯಾವ ಥರ ಅದೆಲ್ಲ ಹಿಡನ್ ಈಡನಲ್ಲದೆ ಯಾರೋ ನೋಡ್ಬಿಟ್ಟು ಇದು ಮಾಡ್ತಾರೆ. ಏನೇನು ಸರ್ವಿಸ್ ಕೊಡೋದು ನೀನು? ನಾನು ಆಲ್ಮೋಸ್ಟ್ ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಮಾಡ್ತೀನಿ. ನೀನು ನಂಬರ್ ಹಾಕ್ಲಾ? ಹಾಕ್ಲಾ? ಯಾವ್ಯಾವ ಡೆಡ್ ಕಂಡೀಷನ್ ಎಲ್ಲೆಲ್ಲ ಎತ್ಕೊಂಡು ರೆಡಿ ಆಗಲ್ಲ ಲ್ಯಾಪ್ಟಾಪ್ ರೆಡಿ ಮಾಡಿಕೊಟ್ಟಿದ್ದೀನಿ. ನೀನಿಂದ ಆಗದೆ ಇರೋದು ಯಾವುದು ಆ ಲ್ಯಾಪ್ಟಾಪ್ಸ್ ಇಲ್ಲಿ ತನಕ ನೀನು ಚೆಕ್ ಮಾಡ್ತೀವಿ. ಓಕೆ, ಎಷ್ಟು ಎಫೆಕ್ಟ್ ಆಗಬೇಕು ಅಷ್ಟು ಹಾಕ್ಬಿಟ್ಟು ನಾವು ಟ್ರೈ ಮಾಡ್ತೀವಿ. ವರ್ಕ್ ಐತೆ ನಾವು ಓಕೆ, ವರ್ಕ್ ಆಗಿಲ್ಲ ಅನ್ಕೋ ಇದಾಗಲ್ಲ. ಇನ್ ಕೇಸ್ ಮೇಜರ್ ಇವಾಗ ಲ್ಯಾಪ್ಟಾಪ್ಸಲ್ಲಿ ಪ್ರೊಸೆಸರ್ ಇಶ್ಯೂಸ್ ಬಂದರೆ ಸೊ ಅಂಥ ಟೈಮಲ್ಲಿ ಪ್ರೊಸೆಸರ್ ರೀಪ್ಲೇಸ್ ಮಾಡೋದು ನಾವು ಹೊಸ ಲ್ಯಾಪ್ಟಾಪ್ ತೊಗೊಬೋದು. ಓಕೆ ಓಕೆ, ಸಜೆಷನ್ಸ್ ಅಷ್ಟೇನಾ? ಅಷ್ಟೇ. ಸ್ನೇಹಿತರೆ, ನಮ್ಮ ನವೀನ್ಗೆ ಏನೋ ಲ್ಯಾಪ್ಟಾಪ್ ಸರ್ವಿಸ್ ಇದ್ದರೆ ಕೊಟ್ಬಿಡಿ ಪಾಪ. ಅವ್ನ ನಂಬರ್ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯಾವುದೋ ಒಂದು ಮೆಸೇಜ್ ಬಂದಿದೆ, ಮೆಸೇಜ್ ನೋಡಿದ್ರೆ ಮೆಮೊರೀಸ್ ಬೆಸ್ಟ್. ಏನು ಮೆಮೊರೀಸ್? ಏನೋ ಒಂದು ಮೆಮೊರೀಸ್ ಇರೋ ಮಾಡಿದೆ, ಬರ್ತೀನಿ ನಾನು. ಎಲ್ಲಿದ್ದಾನೆ? ಇಲ್ಲೇ ಎಲ್ಲೋ ಪೆಟ್ರೋಲ್ ಹಾಕ್ಸ್ಬೇಕು. ಗ್ಯಾಸ್ ಅಲ್ಲ? ಇಲ್ಲ, ಎರಡು ಹಾಕ್ಸ್ಕೊತಾನೆ. CNG ಖಾಲಿ ಆದರೆ ಫ್ಯೂಲು ಆ ಥರ ಚಿಂದಿ ಅಲ್ಲ ಗುರು.
ನೀನೇ ಹೋಗಿ ತಗೊಳ್ಳೋದು. ಹಾಂ ಮಸ್ತಲ್ಲ ಆಫೀಸ್ ಗುರು, ಕೊಟ್ಟ laptop. ಆರಾಮಾಗಿ ಬರ್ಬೋದಾ? ಕೊಟ್ಬಿಡ ಲ್ಯಾಪ್ಟಾಪ್ ಇದು 5 days ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಅಂತಾನೆ. ನೀನು ಗೊತ್ತಾಗುತ್ತೆ 5 days ಅಂತ ಇದೆ. ನಮ್ಗೇನಪ್ಪ ರೂಢಿ ಆಗ್ಬಿಟ್ಟಿದೆ, ಏನೋ ಡೈಲಿ ಹೋಗ್ಬೋದು. ನಿನಗೆ ಹಂಗೆ ಅಭ್ಯಾಸ ಇದ್ರೆ ಏನು ಅವ್ರ ಗಾಳಿ ಎಲ್ಲ ಹುಡುಗ ಗಾಳಿಯಲ್ಲಿ ಬರ್ತಾನೆ. ಹೋಗ್ಬೇಕಂದ್ರೆ ಕಷ್ಟ. ಸುಖ ಇವಾಗ ಹೆಂಗ್ ಗೊತ್ತಾ ಇದೆ ನನಗೆ, ಹೊಸ ಕಂಪ್ನಿಗೆ ಹೋಗ್ತಿದ್ದೀನಿ. ಏನು ಮಾಡಿದ್ಯಾ? ನಾನು ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಏನಿದೆ? ಚಿಕನ್ನು ಕೆನಕ್ಕಿತ್ತು ಚಿಕನ್ನು ನಾನ್ ವೆಜ್. ನಾನ್ ವೆಜ್. ನಾನ್ ವೆಜ್ ತಿಂದು 6 months ಆಯ್ತು ಅದಕ್ಕೆ. ಇವತ್ತು ಮಟನ್ ತಿಂದೆ ಅಂದಲ್ಲ, ಇವತ್ತು ಬೆಳಿಗ್ಗೆ ಅದೇ ಆಫ್ಟರ್ 6 months ಇವತ್ತು ಬ್ರೇಕ್ ಮಾಡಿದೆ. ಮತ್ತು 6 months ತುಂಬ ಕಷ್ಟ ಆಗುತ್ತೆ. ನಿಂದೂರಿನಾ ಆರ್ಡ್ರು? ಚೆನ್ನಾಗಿ ತಿಂತೀನಿ. ಅದೇ ಏನು ತಂದು ತಂದೂರಿ. ಸುಕನ್ಯಾ ಜಿಮ್ಮರ್. ಸ್ಮಾಲ್ ಪಂಪ್. ಸುಮಾರು ಅಲ್ಲ ನಾವು ಟೈನಿ ಪಂಪ್. ಇನ್ನೋರಿ ಹಾಕ್ಬಿಟ್ಟು ತಪ್ಪಿಬಿಡಿ. ನೆಕ್ಸ್ಟ್ ಟೈಮಿಂದ ನಾವೆಲ್ಲ ಹೈಟ್ ಇದು ಏನು ನೀವು ಆರ್ಡರ್ ಮಾಡಿಲ್ಲ, ನವೀನ್ ಗೋಬಿ ಆರ್ಡರ್ ಮಾಡಿದ್ದಾರೆ. ಅದರಲ್ಲಿ ನಾವು ತಂದೂರಿ ಆರ್ಡ್ರ್ ಮಾಡಿದ್ದೇವೆ. ವೆಜಿಟೇರಿಯನ್ ಯಾಕೆ ದೂರ ಕಷ್ಟ ಉಂಟು. ಏನು ರೀ ನಾ ಕರೆಕ್ಟ್ ತಾನೆ? ಹೋಟ್ಲಿಗೆ ಬಂದು ವೆಜ್ ತಿಂತಾರ, ಮನೆಗೆ ತಿನ್ನಿ ನೀನು. ಮನೇಲೂ ನಾನ್ ವೆಜ್ ತಿನ್ಬೋದಲ್ಲ, ಹಾಂ ಮನೇಲೂ ನಾನ್ ವೆಜ್ ತಿನ್ಬೋದು. ಆಚೆ ಬಂದರೆ ನಾನ್ ವೆಜ್ಜೇ. ಏನಕ್ಕೆ ವೆಜ್ಜು ಬಿಜಾರು State ಮಾಡು. Justify ಮಾಡು. ವೆಜ್ಜು ಜಸ್ಟಿಫೈ ಎಲ್ಲ ಬೇಡ. ಹಾಂ ಏನೋ ನಾನು ಮಾತಾಡ್ತಾ ಇರೋ ಕಟ್ ಮಾಡ್ಬಿಟ್ಟಿದ್ದೀವಿ. ಜಸ್ಟಿಫೈ ಮಾಡು. ನಮ್ಮ ಮನೆಗೆ ಹೋಗ್ಬಿಡ್ತಾನೆ ಇಲ್ಲಾಂದ್ರೆ ಜಸ್ಟಿಫೈ ಸಿಂಪಲ್. ಆಚೆ ಹೋದರೆ ನಾನ್ ವೆಜ್. ಅದು ಸ್ಟೇಟ್ಮೆಂಟ್. ಜಸ್ಟಿಫೈ ಎಲ್ಲ ಬೇಡ ರೇ ನನಗೆ ಕತೆಗಳು. ನನಗೆ 2 ತಿಂಗಳಲ್ಲಿ ನಿನ್ನ ಸಣ್ಣ ಆಗಲ್ಲ, ನಿನ್ನ ಹೆಸರು ಅವ್ನು ಸಣ್ಣ ಆಗಲ್ಲ. ಬೇಡ ಬಿಡು, ನಾನು ಸಣ್ಣ ಇದು ಕಾನ್ಸೆಪ್ಟೇ ನಾನು ಇಟ್ಕೊಂಡೇ ಇಲ್ಲ ಇವಾಗ ಇವಾಗ. ನನ್ನ ಗಾಳಿ ಅವನು ಬೆಳೆದ ಅವನ ಗಾಳಿ ಯಾವ ಗಾಲಿನೂ ಇಲ್ಲ ರೇ. ವರ್ಕೌಟ್ಗೆ ಹೋಗು ಮಾಡ್ತಿದ್ಯಾ, ತಿನ್ನು. ಡಯಟ್ ಫಾಲೋ ಮಾಡ್ತಿದ್ಯಾ? ಹಾಂ ಯಾವ ಡಯಟು ಇಲ್ಲ, ಏನೂ ಇಲ್ಲ, ಅಷ್ಟೇ. ಇವಾಗ ರೀನಾ ಏನೇನು ತಿಂದು ಬೆಳಿಗ್ಗೆಯಿಂದ? ನಾನು ಅರ್ಲಿ ಮಾರ್ನಿಂಗ್ ಸಲಾಡ್ ತಿಂದೆ. ಸಲಾಡ್. ಆಫ್ಟರ್ನೂನ್ ರಾಗಿ ಮುದ್ದೆ, ರಾಗಿ ಮುದ್ದೆ. ಚಿಕನ್ ಸಾರು. ನೀನ್ ರಾಗಿ ಮುದ್ದೆ ಮಾಡಕ್ ಬರುತ್ತಾ? ಅಷ್ಟೇ. ಇವಾಗ ತಂದೂರಿ ಅದೆಲ್ಲ ಇಲ್ಲ. ಅಷ್ಟೇ. 7 hours dinner ಫುಲ್ಲು ಡಯಟಿಷನ್ ಆಗಿ ನಮ್ಮ ಬಾಸ್ ಬರ್ತಾನೆ ಇವಾಗ. ಮಾಸ್ ಎಂಟ್ರಿ. ಓದಿ ಟೀಮು ಗೊತ್ತಿಲ್ಲ ಯಾಕೆ ಓದಿ ಟೀಮು ಏನಿಲ್ಲ ಬಿಡು ಮಚ್ಚ. ತಗೋಬೇಕು. ಚೋಟ್ ಮಾಡೋಕ್ಕೆ ಹಾಂ ಅವನು ಮಾತಾಡಲ್ಲ ಅವನು. ಏನು ಹೈಡ್ ಮಾಡ್ಕೊಂಡ್ರೆ ಏನು ಸಿಗಂತ ಸಮಾಚಾರ ಚೊಪ್ಪರಲ್ಲಿ? ಹಾಂ ಆಲ್ರೈಟ್ ಪ್ಲೀಸ್. ಕಾದ್ರಾ? ಚೆನ್ನಾಗಿದೆ ಅಲ್ಲ ಇದು? ಇದು ಮನೆಗೆಲ್ಲ ಸಕ್ಕತ್ತಾಗಿ ಕಾಣುತ್ತೆ. ಇದು ಆ ಕಡೆ, ಇದು ಈ ಕಡೆ. ಇದರಲ್ಲಿ ಅದು ಕೊಡಿ, ಇದು ಈ ಕಡೆ. ಇದಾರೆ ಏನೋ ಹಿಂದಿ ನೆನಪಾಗ್ತದೆ. ನೀವೇನು ನೆನಪಾಗ್ತದೆ? ನಿಂದೆ ಟ್ರೀಟ್ ಇದು. ಅದು actually ಅವಾಗ ಇನ್ನೂ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಬೇಕು. ಸುಕನ್ಯಾ ಹೇಗಿದೆ? ಗೋಬಿ ಸಾರು. ಏನಾ ತಂದೂರಿ ಇಷ್ಟೇ ಎಕ್ಸ್ಪ್ರೆಷನ್ನು. ನೀವು ಮಚ್ಚ ಅಷ್ಟೇ. ಅವನು ಒಂದೇ ಎಲ್ಲ ಟೈಮ್ ಒಂದೇ ಡೈಲಾಗ್ ಚೆನ್ನಾಗಿದೆ. ನವೀನಾ ವೆಜ್ ಕಬಾಬ್ ಚೆನ್ನಾಗಿದೆ. ಗೋಬಿ ಬಂದಿರಿ ಅಂತಾನೆ ಅದು. ಕಬಾಬ್ ಮಾಡಿರೋದು.
ಚೆನ್ನಾಗಿದೆ ಹಾಂ ತಂದೂರಿ ತಂದೂರಿ ಸ್ನೇಹಿತರೆ ಫಸ್ಟು ಮಾತಾಡಿದ ತಕ್ಷಣ ಎಲ್ಲರೂ ನಾನು ನೋಡ್ತಾರೆ ಅದೇ ಫಸ್ಟು ಏನು ನಾನು ವೆಜ್ ಕಬಾಬ್ ಅಲ್ಲ ವೆಜ್ ಕಬಾಬ್ ಸ್ವಲ್ಪ ಸ್ವೀಟ್ ಆಯ್ತು ತಾನೆ ಸಾಕು. ಆನಿಯನ್ ಜಾಸ್ತಿ ಹ್ಞೂ ಆನಿಯನ್ ಜಾಸ್ತಿ ನಾವು ಸ್ಪೈಸಿಯಲ್ಲಿದೆ ಬಟ್ ಸ್ವೀಟ್ ಇದೆ ಸ್ಪೈಸಿ ಕಮ್ಮಿ ಇಟ್ಟಿತ್ತು. ಹೌದಾ ಹೇಳುತ್ತಾ ಅದಕ್ಕೆ ಒಂದು ಸ್ವೀಟ್ ಕೊಟ್ಬಿಟ್ಟು ಇದ್ದೇ ಅಲ್ಲಾಡ್ತಿತ್ತು ಚೇರು ಓ ಇದು ಇವರೆಲ್ಲ ಹಿಂಗೆಲ್ಲ ಇದ್ದರೆ ಅಡಗಿಸ್ಬಿಡ್ತಾರೆ ನಾವು ವಿಡಿಯೋ ಅಲ್ಲ ಅದಕ್ಕೆ ಸುಮ್ಮನೆ ನೆಕ್ಸ್ಟ್ ಯಾವ್ದು ಆರ್ಡ್ರು ನೀವು ಮಾಡಬೇಕು ಹೆಲ್ದಿ ನಿಮಗೆ ಗೊತ್ತಿರೋದು. ಡಯಟೀಸ್ ಪೇ ಮಾಡ್ಬಿಟ್ಟು ಯಾರು ಮಾಡಿಸ್ಕೊಂತಿರೋದು ನಾನು ನೀನು ಅವರು ರೆಸ್ಟೋರೆಂಟು ಸಜೆಸ್ಟ್ ಮಾಡಲ್ಲ. ಹಾಂ ಪರವಾಗಿಲ್ಲ ಏನು ಏನೋ ಒಂದು ಕರ್ಡು ಇಂಟೇಕ್ ಮಾಡಬೇಕಂತ ಸಿಗೋಲ್ಲ ನಾನು. ಮೊಸರು ಬಜ್ಜಿ ಅಲ್ಲ. ಕರ್ಡ್ ಆಗಿಲ್ಲ ರೀ. ಎಷ್ಟು ಲೀಟ್ರ್ ಒಂದು ದಿನಕ್ಕೆ? ಹಾಂ ಎಷ್ಟು ಲೀಟ್ರು? ಲೀಟರ್ ಅಂತ ಇಲ್ಲ, ಹ್ಮ್. ಕಾಲು ಲೀಟರ್ನು ಬೆಳಗ್ಗೆ ಮಧ್ಯಾಹ್ನ ನೈಟ್ ಇರುತ್ತೆ ಪರವಾಗಿಲ್ಲ. ಹ್ಞೂ ಚೆನ್ನಾಗಿ ಜಮ್ ಥರ ಇಲ್ಲ ಇಲ್ವಾ? ತಿಂದಿದ್ದಲ್ಲಿ ಯಾವ್ದು ಇಷ್ಟ ಆಯಿತು? ಹ್ಞೂ ಯಾವ್ದು ಇಷ್ಟ ಆಯಿತು? ಅಷ್ಟಿದ್ದಿಲ್ಲ. ಅದು ನಾನು ಡಯಟ್ ಮಾಡುವಾಗಿಂದ ರೆಗ್ಯುಲರ್ ತಿನ್ನೋ ಸ್ಟಾರ್ಟ್ ಮಾಡಿದ್ದೆ. ಅದೇನಾ? ಅದು ರೆಕಾರ್ಡ್ ಆಗ್ತಾ ಇರುತ್ತಾ? ಅದು ಸ್ಟಾರ್ಟರ್ಸ್ ನೋಡೋದು ಎಲ್ಲರಿಗೂ. ಹ್ಞೂ ಸ್ಟಾರ್ಟರ್ಸ್ ಎಲ್ಲ ಸಾಕು, ಹ್ಞೂ ಬೇರೆದು ಅದೇ ತಿಂತೀಯ. ಐಸ್ ಕ್ರೀಮ್ ಎಲ್ಲ ತಿಂತೀಯ? ಐಸ್ ಕ್ರೀಮ್ ಎಲ್ಲ ಬೇಡ ಬಿಡು, ಹೌದು ಐಸ್ ಕ್ರೀಮ್ ಎಲ್ಲ ನಾನು ತಿನ್ನಲ್ಲ. ನೆಕ್ಸ್ಟು ಏನು ಎರಡು ಚಿಕನ್ ಏನು ಬೇಕು? ಯಾವ ಥರ ರೈಸಾ? ನೂಡಲ್ಸು ದಿನ ನಮ್ದೆಲ್ಲ ನನಗೂ ನೋಡಿ ಏನು ಬೇಕು ಹೇಳಿದ್ರೆ ರೈಸ್ ಬಿರಿಯಾನಿ ಹ್ಞೂ ಬಿರಿಯಾನಿ ಬಿರಿಯಾನಿ ಸ್ವಲ್ಪ ರೈಸ್ ಜೊತೆ ಏನು? ಬಿರಿಯಾನಿ ಮಲಬಾರ್ ಬಿರಿಯಾನಿ ಹೇಳು. ಮಲಬಾರ್ ಚಿಕನ್ ಬಿರಿಯಾನಿ ಮಗ ಬರೋ ಸ್ವೀಟ್ ಇರುತ್ತೆ. ಇಲ್ಲ ತಿಂದಿದ್ಯಾ ನೀನು? ಹೌದಾ? ನಾನು ಇವನು ಒಂದ್ಸರಿ ಹೋಗ್ಬಿಟ್ಟು ನಾನು ಶ್ರೀಕಾಂತ್ ಬಿರಿಯಾನಿ ಚಾ? ಬಿರಿಯಾನಿ ರೈಸ್ ಸ್ವೀಟು ಎಲ್ಲಿ ತಿಂದಿದ್ದ ಲುಲೂಸು ಚಿಕನ್ ಪುಲಾವ್ ವೈಟ್ ರೈಸು ನಮಗೆ ಸೇಮ್ ಬೆಲ್ಲ ತಿಂದ್ಬಿಡ್ಬೋದು. ಚಿಕನ್ ಬಿರಿಯಾನಿ ಅಂತ ಹೇಳಿ ನಿಮ್ಗೆ ಏನು ಬೇಕು? ರೈಸ್ ಯಾವುದೋ ಹೋಗ್ಬೇಕು. ಬರೀ ಚಿಕನ್ ಬಿರಿಯಾನಿ ಅಲ್ಲ ಇಲ್ಲ ಚಿಕನ್ ಬಿರಿಯಾನಿ ಮಲಬಾರ್ ಅಂತಾನೆ. ಹಾಂ ಕೇರಳ ಸ್ಟೈಲ್. ಹೈದ್ರಾಬಾದಿ ಐತಲ್ಲ, ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಬೇಕಾ? ಹಾಂ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಹೈದರಾಬಾದಿ ನನಗೆ ಬೇಡ. ನಿನಗೆ ಮಲಬಾರ್ದ? ಮಲಬಾರು ಸ್ವೀಟ್ ಯಾವ ಮಲಬಾರು ತಂದೂರಿ ಅಷ್ಟೇ ಇರೋದು, ತಂದೂರಿ ಚಿಕನ್ ಬಿರಿಯಾನಿ. ಮಲಬಾರ್ ఇదే ತಂದೂರಿ తందూరి ಚಿಕನ್ ఇదినే ఇస్తారు. నేను చెప్తా అండి, ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಇದೆ, ಅರೇಬಿಕ್ ಚಿಕನ್ ಮಂಡಿ ಇದೆ, ಮಂಡಿ ಮಂದಿ ಮಂದಿ ಬೇಡ. ಆಮೇಲೆ ಚಿಕನ್ ಟಿಕ್ಕಾ ಬಿರಿಯಾನಿ ಅವೆಲ್ಲ ಬೇಡ. ಒಂದು ಮಲಬಾರು ಒಂದು ಹೈದ್ರಾಬಾದಿ ಹೇಳ. ಯಾಕೋ ರಾಂಗ್ ಸ್ಪೈಸ್ ಬಂದ್ಬಿಟ್ಟಿದ್ದೀರಿ. ఓకే ಬಾಗಿಲು
ಚೆನ್ನಾಗಿದೆ ತಿಂದ ಲಾಸ್ಟ್ ಟೈಮ್ ಚೆನ್ನಾಗಿತ್ತಾ ನವಿಲಲ್ಲೇ ಜಾಸ್ತಿ ಬರುತ್ತೆ. ಇಲ್ಲ ನಾವು ನೂಡಲ್ಸ್ಗೆ ಹೋಗಿದ್ರಲ್ಲ, ನೂಡಲ್ಸ್ ಸಬ್ರಂಚಲ್ಲ ಇದು. ನಿಮಗೇನೋ ನಮಗೆ ಅಲ್ಲೆಲ್ಲ ಇದಿತ್ತು ರಿಲೇಟಿವ್ಸು ಇಲ್ಲಿ ಬೇಕಾಗಿರೋದು ನೀವು ಓಕೆನಾ ಅದು ಹೈದರಾಬಾದಿ ಚಿಕನ್ ಬಿರಿಯಾನಿ ನೋಡೋದ್ರ ಬೇಡ ನಮ್ಮ ಸ್ವೀಟು ಲಾಸ್ಟ್ ಬೆಲ್ಲ ಹಾಕಿರ್ತಾರೆ ಬೆಲ್ಲ ಹಾಕಿರ್ತಾರೆ ವೈಟ್ ರೈಸು ಅದ್ರೊಳಗಡೆ ಬೆಲ್ಲ ಹಾಕಿರ್ತಾರೆ ಅಷ್ಟೇ. ಹೌದಾ? ಹಾಂ ನಾನು ಏನು ಮ್ಯಾಮ್ ಇದ್ರ ತಿಂದಿಲ್ಲ, ತಿನ್ನ ಗೊತ್ತಿಲ್ಲ, ತಿಂದಿಲ್ಲ. ನಾನು ಇನ್ನೊಂದ್ಸತಿ ಹೋಗಿದ್ದು ಸುಕನ್ಯಾ, ಸುಕನ್ಯಾ. ತಿಂದು ನೋಡು, ಮೈಲ್ಡ್ ಆಗಿರುತ್ತೆ ಸುಕನ್ಯಾ, ಜಾಸ್ತಿ ಮಸಾಲೆ ಇರೋದು. ವೈಟ್ ರೈಸ್ ತಿನ್ನೋದಿರುತ್ತೆ ಸುಕನ್ಯಾ. ವೈಟ್ ರೈಸೇ ಇಲ್ಲ ವೈಟ್ ರೈಸ್ ಏನಕ್ಕೆ ಬಿರಿಯಾನಿ ತಗೊಂಡಿದ್ದೆ? ಒಳಗಡೆ ಗ್ರೇವಿ ಇರುತ್ತೆ, ಅದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಇದು 100% ಇದು ಏನು ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ನೋಡು, ಆ ಸ್ಮೆಲ್ಲೇ ಸ್ವೀಟ್ ಸ್ಮೆಲ್ ಬರ್ತಾ ಇದೆ. ಇನ್ನೇನು ವೆಂಕಟೇಶ್ ಭಟ್ಟ ಸ್ಮೆಲ್ಲಲ್ಲೇ ಉಪ್ಪು ಕಡಿಮೆ ಇದೆ, ಖಾರ ಕಡಿಮೆ ಇದೆ ಅಂತ ಹೇಳಿ. ಎಲ್ಲ ಹಾಕ್ತಾರ ಗೊತ್ತಾ? ನೀನು ಹಾಕ್ತೀರ ಹೌದು, ಏನದು ಚಕ್ಕೆ ಕಷ್ಟ ಇದೆ. ಇಂಕ್ರಿಮೆಂಟ್ಸು ಗೊತ್ತಿಲ್ಲ ನನಗೆ ನಗಿಸ್ಕೊಡು. ಹೆವಿ ಬಿಸಿ ಐತ್ಲೇ ಅಪ್ಪ. ಏನೋ ಹುಡುಕ್ತಾ ಇದೆಯಾ ಬೇಗ ಟೇಸ್ಟ್ ಮಾಡ್ಬೇಕು, ಹೇಳ್ಬೇಕು ರಾಯನ್. ಪೀಸು ಬೇಗ ಟೇಸ್ಟ್ ಮಾಡಿ ಹೇಳಬೇಕು. 100% ಸ್ವೀಟ್ ಅದು ಇನ್ನು ಈ ಕಡೆ ಕಲ್ಲದು ಬಿದೋಗುತ್ತೆ. ಅವ್ರು ಬಿದ್ದೋಗೋದನ್ನ ಫೀಲಿಂಗು ಸ್ವೀಟ್ ಇದೆಯಾ? ಸ್ವೀಟ್ ಇದೆ, ಹೌದಾ? ಟೇಸ್ಟ್ ಮಾಡೋ ಸ್ವೀಟ್ ಇದೆ. ಬಟ್ ಟೇಸ್ಟ್ ಓಕೆನಾ? ಓಕೆ. ಇವಾಗ ರೀನಾ ಟೇಸ್ಟ್ ಮಾಡಿ ಹೇಳ್ತಾಳೆ. ನಾನು ಟೇಸ್ಟ್ ಆಲ್ರೆಡಿ ಮಾಡಿದ್ದೀನಲ್ಲ. ಏನು ಹೇಳಿ? ಇರು ಏನಿದು ತಂದೂರಿ ಥರ ಇದು ಫುಲ್ ಹಾಕೊಂಡು ತಿನ್ನಿಲ್ಲ. ಜಾಯಿಂಟ್ ಪೀಸ್ ಕೊಟ್ಟೊಂದು ಹಾಂ, ಜಾಯಿಂಟ್ ಪೀಸಾ ಸ್ವಲ್ಪ ಜಾಯಿಂಟ್ ಹಾಂ ಪೀಸ್ ಬೇಡ ಅಷ್ಟು ಸಾಕು ಸಾಕು ಸಾಕು. ಒಂದೇ ಪೀಸ್ ಇರೋದು. ಅದು ನಯನ್ ತಗೋತಾರೆ. ಏನಾ ಟೇಸ್ಟ್ ಆದರೂ ಮಾಡೋ ರೈಸು. ತಿನ್ನಲ್ಲ ತಿನ್ನ. ಪಾಪ ಸುಮ್ಮನೆ ಒಂದು ಸ್ಪೂನ್ ಟೇಸ್ಟ್ ನೋಡ ಟೇಸ್ಟ್ ಮಾಡೋ ಹೆಂಗಿದೆ ರೀನಾ? ಟೇಸ್ಟ್ ಮಾಡಿ ಹೇಳು. ಐ ಲವ್ ಮಲಬಾರ್. ಓಕೆ, ಇವಾಗ ನಾನು ಶ್ರೀಕಾಂತ್. ಸ್ವೀಟ್ ಇದೆಯಾ? ಅವ್ರು ತುಂಬ ಸ್ಪೈಸಿ ತಿನ್ನೋರು ನನಗೆಲ್ಲ. ಖಾಲಿ ಮಾಡ್ಬಿಟ್ಟಿದ್ಯಾ ರಾಯನ್? ಈಗ ತಗೋ. ಸ್ವೀಟ್ ಇದೆ, ತುಂಬ ಸ್ವೀಟ್ ಇದೆಯಾ? ಸ್ವೀಟ್ ಫೀಲ್ ಆಗುತ್ತೆ ಹಂಗೆ. ಅಂದರೆ ಬೆಲ್ಲ ಸ್ವೀಟ್ ಫೀಲ್ ಅಲ್ಲ ರೇ, ಸ್ವೀಟ್ ಇದೆ. ಅದೇ ಸ್ವೀಟ್ ಫೀಲ್ ಆಗುತ್ತೆ ಅಂದೆ. ತುಂಬ ಸ್ವೀಟ್ ಇದೆಯಾ ಅಂತವಳೆ. ಹ್ಞೂ ಸ್ಪೈಸಸ್ ಫ್ಲೇವರ್ ಜಾಸ್ತಿ ಇದೆ. ಚಕ್ಕೆ ಚೆನ್ನಾಗಿದೆ ಅಲ್ವಾ? ಓಕೆ ಓಕೆ. ಫ್ರೈಡ್ ಸ್ಟೋರೇಜಾಗಿ ಇಷ್ಟು ತುಂಬಿಸ್ಕೊಂಡು ಮಲ್ಕೊಂಡಿರ್ತೀನಿ, ನಾನು ಆಗಲ್ಲ. ಅದಕ್ಕೆ ಫ್ರೈಡ್ ಸುಕನ್ಯಾ, ಒಂದು ಹೆಣ್ಣು ಕೂಡ ವಾಚ್ ಸಕ್ಕತ್ತಾಗಿರೋದು ಹಾಕಿದ್ಯಾ ಅಪ್ಪಿ? ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾವಳೆ, ಏನಾದ್ರು ಕೇಳ್ತಾ ಇದೆಯಲ್ಲ ಅವಳು. ಇಲ್ಲ 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 ಕೇಳಿ. ವೀಣಾ ಯಾವತ್ತೂ ವಾಚ್ ಹಾಕ್ತಿದ್ದವನಿಗಲ್ಲ, ಹಾಕಿದ್ದಾನಲ್ಲ. ತಗೊಂಡ್ಬಿಟ್ಟಿದ್ದೀನಲ್ಲ ಗುರು, ಅದಕ್ಕೆ ಹಾಕು. ಆದ್ರೆ ಟೈಟಾಗಿ ಹಾಕೊಬೇಕು, ಲೂಸಾಗಿ ಅದಷ್ಟೇ ಅದು ಅಷ್ಟೇ ಹಂಗೆ ಬರೋದು. ಅಡ್ಜಸ್ಟ್ಮೆಂಟ್ ಮಾಡು. ಆಗಲ್ಲ. ಇಲ್ಲ ವಾಚ್ ಅಂಗಡಿಗೆ ಹೋಗ್ಬೇಕು. ಏನು ಮಾಡಲ್ಲ, ಎಲ್ಲ ಅಡ್ಜಸ್ಟ್ ಮಾಡಿ. ಹೌದಾ? ಲೂಸ್ ಹಾಕೊಂಡು ಫೇಸ್ ರೀನಾ ಫೇಸ್ ನೋಡಬೇಕಾಗಿತ್ತು. ಒಂದು ಹೆಣ್ಣು ಕೊಡ್ರಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್. ಓಕೆ ಬಾಯ್ ಫ್ರೆಂಡ್ಸ್. ತಂದೂರಿ ನನಗೆ ಇಷ್ಟ ಆಯಿತು, ಬಟ್ ಮಲಬಾರ್ ಬಿರಿಯಾನಿ ಸ್ವೀಟ್ ಆಗಿತ್ತು. ಓಕೆ ಓಕೆ. ನವೀನ್ ಅವ್ನು ಫೋರ್ಸ್ಫುಲ್ಲಾಗಿ ಹೇಳ್ತಾರೆ. ಗೋಬಿನೂ ಓಕೆ. ಗೋಬಿ ಚೆನ್ನಾಗಿತ್ತು ಮತ್ತು ತಂದೂರಿ ಚೆನ್ನಾಗಿತ್ತು. ಮಲಬಾರ್ ಬಿರಿಯಾನಿ ಸ್ವಲ್ಪ ಸ್ವೀಟು ಯಾಕೋ ವರ್ಕೌಟ್ ಆಗಿಲ್ಲ ನಮಗೆ. ನೀವು ಬಂದು ಟೇಸ್ಟ್ ಮಾಡಿದ್ರೆ ಹಂಗೆ ಒಂದು ಕಮೆಂಟಲ್ಲಿ ಒಂದು ಅಪ್ಡೇಟ್ ಹೋಗ್ಬಿಡಿ. ಕೇಳು.
ಅವನಂತೂ ಇಷ್ಟನೇ ಪಡಲ್ಲ. ಏ ಅದ ನೀವು ಗೊತ್ತಾ ಯಾರು ಬರಬೇಡ್ರಿ ನಡ್ಕೊಂಡ ನಾವು ಬರ್ತಿದ್ದೀರು. ಓಕೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇವ್ರಿಗೆಲ್ಲ ಕಳಿಸ್ಬಿಡ್ರಿ. ಬಟ್ ನಮ್ಮದು ನವೀನ್ ಲ್ಯಾಪ್ಟಾಪ್ ಸರ್ವಿಸಸ್ ನಂಬರ್ ಹಾಕ್ತೀನಿ, ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಶ್ರೀಕಾಂತ್ ಇದು ಗೊತ್ತಾ ಕ್ಯಾಬ್ ಸರ್ವಿಸ್, ಅವನದೇ ಒಂದು ನಂಬರ್ ಹಾಕ್ತೀನಿ. ಯಾವ್ದಾನ ಎಲ್ಲ ಕ್ಯಾಬ್ ಏನಾದ್ರು ಹೋಗಬೇಕು ಅಂದರೆ ಅವನಿಗೆ ಫೋನ್ ಮಾಡಿ, ನೀಟಾಗಿ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡ್ಬರ್ತೀನಿ, ಚೆನ್ನಾಗಿ ಓಡಿಸ್ತಾನೆ ಕಾರು. ಓಕೆ ಸ್ನೇಹಿತರೆ, ಫ್ರೆಂಡ್ಸ್, ಬಾಯ್.